ಮಾತೃದೇವೋಭವ, ಪಿತೃದೇವೋಭವ, ಆಚಾರ್ಯ ದೇವೋಭವ. ಇದು ಸುಮ್ಮನೆ ರೈಮಗೋಸ್ಕರ ಬರೆದದ್ದಲ್ಲದು, ಅರ್ಥ ಇಟ್ಕೊಂಡು ಬರೆದದ್ದು. ಮೊಟ್ಟ ಮೊದಲು ನೀವು ಪ್ರೀತಿ ಮಾಡಬೇಕಾದದ್ದು, ಗೌರವ ಕೊಡಬೇಕಾದದ್ದು ತಾಯಿಗೆ, ಮಾತೃದೇವೋಭವ. ಯಾಕಂದ್ರೆ ಇದುವರೆಗೂ ನಾನು ಕಂಡದ್ದು, ನೀವೆಲ್ಲ ಕಂಡದ್ದು, ನಮ್ಮನ್ನ ತನ್ನ ಜೀವಕ್ಕಿಂತ ಹೆಚ್ಚಿಗೆ ನಂಬುವಂತಹದ್ದು, ಪ್ರೀತಿ ಮಾಡುವಂತಹದ್ದು ತಾಯಿ ಜೀವ ಮಾತ್ರ, ಇನ್ಯಾವುದೂ ಅಲ್ಲ. ಮಕ್ಕಳಿಂದ ಏನೇನು ಅಪೇಕ್ಷೆ ಮಾಡದೆ ಎಲ್ಲವನ್ನು ಕೊಡುವಂತಹ ಜೀವ ತಾಯಿ. ತಾಯಿ ಎಷ್ಟು ಕಷ್ಟ ಪಡ್ತಾಳೆ ಮಕ್ಕಳ ಸಲುವಾಗಿ ಅಂತ ಲೆಕ್ಕ ಇಲ್ಲ. ಜನಪದದಲ್ಲಿ ಹೇಳ್ತಾರೆ, ಮಗು ಹುಟ್ಟಿದಾಗ ಮುಷ್ಟಿ ಮುಚ್ಕೊಂಡು ಹುಟ್ಟಿರ್ತಂತೆ. ಮಗು ಹುಟ್ಟಿದಾಗ ಮುಷ್ಟಿ ಮುಚ್ಕೊಂಡಿರುತ್ತೆ, ತಾಯಿ ಮುಷ್ಟಿ ಬಿಚ್ತಾಳಂತೆ. ಅಲ್ಲಿ ಸ್ವಲ್ಪ ಮಣ್ಣಿರುತ್ತೆ ಕೈಯೊಳಗೆ, ತಾಯಿ ತನ್ನ ಸೆರಗಿನಿಂದ ಮಣ್ಣು ಒರೆಸ್ತಾಳಂತೆ. ಕಣ್ಮುಂದ್ ಚಿತ್ರ ಬರ್ಬೇಕು ನಿಮಗೆ. ಮಣ್ಣು ಒರೆಸ್ತಾಳಂತೆ. ಲಕ್ಷ ಕೆಲಸ ಮಾಡ್ತಾಳೆ ಮನುಷ್ಯನ್ ಮಾಡ್ಬೇಕಾದ್ರೆ, ಆದ್ರೆ ಮೊದಲನೇ ಕೆಲಸ ಕೈ ಮಣ್ಣು ಒರೆಸ್ತಾಳಂತೆ. ಆ ಜಾನಪದ ಕವಿ ಹೇಳ್ತಾನೆ, ತಾಯಿ ಮಣ್ಣು ಒರೆಸ್ತಾಳಲ್ಲ ಹಂಗ ಇದ್ದು ಇದರ ಋಣ ಎಂದೂ ತೀರ್ಸೋಕ್ ಸಾಧ್ಯ ಇಲ್ಲ ಅಂತ. ಅವನ್ ಕಾವ್ಯದಲ್ಲಿ ಹೇಳ್ತಾನೆ, ದೊಡ್ಡವರಾದ್ಮೇಲೆ ನಿಮ್ಮ ಮೈ ಮೇಲಿನ ಚರ್ಮ ತೆಗೆದು ತಾಯಿಗೆ ಕಾಲಿನ ಚಪ್ಪಲಿ ಮಾಡಿದ್ರು ಕೂಡ ಬರೀ ಮಣ್ಣು ಒರೆಸಿದ ಋಣ ಮುಗಿಯಲ್ಲ ಅಂತ, ಉಳಿದದ್ದಂತ ಬಿಟ್ಬಿಡಿ. ಈ ತರದ ತಾಯಿ ಕಲ್ಪನೆ ನಮ್ಮ ಭಾರತದಲ್ಲಿ ಇರುವಂತಹದ್ದು. ಅದಕ್ಕೆ ಮಾತೃದೇವೋಭವ. ಒಂದು ಉಪನಿಷತ್ತಲ್ಲಿ ಮಾತು ಬರ್ತದೆ, ನೀವು ತಾಯಿನ ನೋಡದೆ, ಇದು ದೇವರನ್ನ ನೋಡದೆ ಹೋದ್ರೆ ಏನೂ ನಷ್ಟ ಇಲ್ಲ. ದೇವರನ್ನ ನೋಡಕ್ ಆಗಿಲ್ಲ ನಮ್ಗೆಲ್ಲ, ದೇವರನ್ನ ನೋಡಕ್ ಆಗದೆ ಇದ್ರೆ ಏನೂ ನಷ್ಟ ಇಲ್ಲ. ತಾಯಿನ ನೋಡಿದ್ರೆ ದೇವ್ರ ಯಾಕಬೇಕು ನಿನಗೆ? ಎಷ್ಟು ಚಂದದ ಮಾತು. ತಾಯಿನ ನೋಡಿದವ್ರು ದೇವ್ರು ನೋಡೋದ್ ಬೇಕಾಗಿಲ್ಲ ಅಂತ. ಇದು ನಮ್ಮ ಪರಂಪರೆ. 5,000 ವರ್ಷ 10,000 ವರ್ಷದಿಂದ ಪರಂಪರೆ ಬಂದಿದೆಯಲ್ಲ, ತಾಯಿನ ಗೌರವಿಸಬೇಕು ಅಂತ ಹೇಳಿ. ಅದಕ್ಕೆ ಮಾತೃದೇವೋಭವ, ಆಮೇಲೆ ಪಿತೃದೇವೋಭವ, ಆಚಾರ್ಯ. ಅವ್ರನ್ನ ಕಂಡೆಮ್ ಮಾಡಿಲ್ಲ. ಅದು ಸೆಕೆಂಡ್, ಥರ್ಡ್, ಫಸ್ಟ್ ಪ್ರೈಸ್ ಅದೇ. ನಿಂತಲ್ಲೇ ತಲೆವಾಗಿ ಈ ಭೂಮಿ ನೀಟಿ ಸ್ವರ್ಗವನ್ನೇ